ಇವರೆಲ್ಲ ತೆರೆಯ ಮೇಲಿನ ಹೀರೋಯಿನ್ಗಳಾದರು ಸರ್. ನಿಜ ಬದುಕಿನ ಹೀರೋಯಿನ್ನು ಗಾಯತ್ರಿ ಮೇಡಮ್ ಸದಾ ಕಾಲ ನಿಮ್ಮ ಜೊತೆಗೆ ನೆರಳಿನಂತೆ ಇರ್ತಾರೆ ಅವರು. ನನಗೆ ಫಸ್ಟ್ ಟೈಮ್ ನಾನು ಗಾಯತ್ರಿ ಮೇಡಮ್ ನೋಡಿದ್ದು ಭಾಳ ಜನ ನಂಬಿಕೆ ಬರಲಿಕ್ಕಿಲ್ಲ. ಸಂಜಯ್ ನಗರದ ರಿಲಯನ್ಸ್ ಫ್ರೆಶ್ನಲ್ಲಿ ನಾನು ನೋಡಿದ್ದೆ ಅವ್ರನ್ನ ತರಕಾರಿ ತಗೋತಾ ಇದ್ರು ಅವ್ರು. ನನಗೆ ಅನಂತ್ನಾಗ್ ಅವ್ರ ವೈಫ್ ಇವರು ಅಂತ. ನಾನು ತರಕಾರಿ ತಗೊಳ್ಳೋಕ್ಕೆ ಹೋಗಿದ್ದೀನಿ, ಅವರು ಇದ್ದರು. ಆದರೆ ಎಷ್ಟು ನಾರ್ಮಲಾಗಿ ಯಾರೋ ಒಬ್ಬ ಸಹಾಯಕಿಯನ್ನು ಜೊತೆಗೆ ಇಟ್ಕೊಂಡು ಅದು ಹಿಂಗಿದ್ರು ಅಂದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗಿಬಿಟ್ಟಿತ್ತು. ಅದಾದ ನಂತರ ಅನೇಕ ಸಲ ಅವರನ್ನು ಭೇಟಿಯಾಗಿದ್ದೀನಿ. ಸದಾಕಾಲ ಒಂದು ಗಟ್ಟಿ ನೆರಳಿನಂತೆ ಜೊತೆಗಿರ್ತಾರೆ. ಅವ್ರದ್ದು ನಿಮ್ಮದು ಭೇಟಿ, ಅದರ ಕಥೆಗಳು ಇವತ್ತು ನಟ ಅನಂತ್ನಾಗ್, ಯಶಸ್ವಿ ನಟ ಪದ್ಮಭೂಷಣ ಅನಂತ್ನಾಗ್ ಕಾಣಿಸ್ತಾರೆ. ಅದರ ಹಿಂದುಗಡೆ ಇರುವಂಥದ್ದು ಅದೊಂದು ಸಪೋರ್ಟ್ ಸಿಸ್ಟಮ್ ಇರಬೇಕು. ಎನಿ ಕರಿಯರ್ ಫಾರ್ ದ್ಯಾಟ್ ಮ್ಯಾಟರ್. ಕೇವಲ ನಟನೆ ಒಂದೇ ಅಲ್ಲ, ನಮ್ಮ ವೃತ್ತಿ ಬದುಕಿನಲ್ಲಿ ನಾವು ಮೇಲೆ ಬರಬೇಕು ಅಂದರೆ ಹಿಂದೆ ಒಂದು ಸಾರ್ಟೆಡ್ ಆದಂಥ ಫ್ಯಾಮಿಲಿ ಲೈಫ್ ಇರಬೇಕು, ಸಪೋರ್ಟ್ ಸಿಸ್ಟಮ್ ಇರಬೇಕು, ಸ್ನೇಹಿತರದೊಂದು ಬಳಗ ಇರಬೇಕು. ನಿಮ್ಮಂಥ ಹಿರಿಯರು ಹೇಳ್ಬೇಕು ಅದನ್ನು. ಹೆಚ್ಚಾಗಿ ಗಾಯತ್ರಿ ಬಗ್ಗೆ ಎಲ್ಲೂ ಹೇಳೋಕೆ ಹೋಗೋದಿಲ್ಲ. ಅದು ನಂತರ ಕೇಳ್ತಾರೆ ನನ್ನ ಬಗ್ಗೆ. ಅವ್ರು ಹೇಳಬೇಡಿ ಅಂತ ಅವ್ರು ಹೇಳ್ತಾರೆ, ಸಮಸ್ಯೆ ಅದು. ಬಟ್ ನನ್ನ ಕ್ಯಾಮ್ರಾದಲ್ಲಿ ತೋರಿಸ್ಬೇಡಿ, ನಾನು ಜೊತೆಗೆ ಬಂದಿರ್ತೀನಿ ಅಷ್ಟೇ. ಅವ್ರದ್ದು ಭಾಳ ರಿಸರ್ವ್ಡ್ ಇದ್ದಾರೆ. ಸೊ ನಾನು 1-2-3 ಹಾಗೆ ಬಂದಿಸ್ತೀನಿ. ಮೊದಲನೇದಾಗಿ ಅವಳು ಇವರನ್ನು ನಾನು ವರಿಸಬೇಕು. ಸೊ ನಾನು ಪ್ರಪೋಸ್ ಮಾಡಿದಾಗ ಆಗ್ಬೋದು, ಆದರೆ ನೀವು ನನ್ನ ತಂದೆ ತಾಯಿಯವ್ರನ್ನ ಮಾತಾಡಿಸಿ ಅಂದರೆ. ತಂದೆಯವರು ಭಾಳ ಸಾಫ್ಟ್, ತಾಯಿಯವರು. ಆದರೆ ಅನಂತ್ ನಿಂದು ನೀನು ನನ್ನ ಮಗಳಿಗಿಂತ 14 ವರ್ಷ ದೊಡ್ಡವನು ಗೊತ್ತಾ ನಿನಗೆ ಅಂತ. ಓಹೋ, ನಾನು ಆ ಥರ ಯೋಚನೆ ಮಾಡಿ ನನಗೆ ಹೊಳೆಯಲೇ ಇಲ್ಲ ಅಂತ. ಇಲ್ಲ ಅಲ್ಲ ಹೇಳಿದೆ ಮನಸ್ಸಿನಲ್ಲಿ ಇರಲಿ. ಆಮೇಲೆ ಅವ್ರು ಕೇಳಿದೆ ಅದೇನು ಅಂತ ಗಾಯತ್ರಿ ನಕ್ಬಿಟ್ರು. ಬಟ್ ಅವರು ಪರ್ಮಿಷನ್ ಕೊಟ್ಟಿದ್ರು. ಇದು ಒಂದು. ಎರಡನೇದಾಗಿ ಮದುವೆ ಆದಮೇಲೆ ನನ್ನದೊಂದು ಕಂಡೀಷನ್ ಇದೆ. ಮದುವೆ ಆದಮೇಲೆ ನಾನು ನಟಿಸೋದಿಲ್ಲ. ಯಾಕಂದರೆ ಇಬ್ಬರು ನಟಿಸ್ತಾಯಿದ್ರೆ ಮನೆ ನಡೆಸೋದು ಎಲ್ಲ ಕಷ್ಟ ಆಗಬಹುದು. ಸೊ ನಾನು ಇನ್ಮೇಲೆ ನಟಿಸೋದಿಲ್ಲ. ಸೊ ನನಗೆ ನಾನು ಭಾರತೀಯ ಪುರುಷ. ರೋಗಿ ಬಯಸಿದ್ದು ಹಾಲು ಅಣ್ಣ, ವೈದ್ಯ ಹೇಳಿದ್ದು ಹಾಲು ಅನ್ನೋಂಗೆ ಆಯ್ತಿದ್ದು. ಆಯಿತು, ನನಗೆ ಶ್ಯೂರ್ ಡೆಫಿನೆಟ್ಲಿ ಅಂತೆಲ್ಲ ಅಂದೆ. ಅದರ ನಂತರ ಬಟ್ ಶಿ ವಾಸ್ ವೆರಿ ಸೀರಿಯಸ್ ಅಬೌಟ್ ಇಟ್. ಓಕೆ. ಆ್ಯಂಡ್ ಅಂಥದ್ರಲ್ಲಿ ಏನಾಯ್ತು, ನನ್ನ ತಮ್ಮ ಶಂಕರಾನೆ ಅಲ್ಲಿ ಒಂದು ಫಿಲ್ಮ್ ಬಂತು. ಅದರಲ್ಲಿ ಗಾಯತ್ರಿ ಪ್ಯಾರಾಗಿ ನನ್ನ ಜೊತೆ ಇದು ನಾನು ಮಾತು ಕೊಟ್ಟುಬಿಟ್ಟಿದ್ದೀನಿ, ದಯವಿಟ್ಟು ಇದೊಂದು ಮಾಡೋಣ ಅಂತ ಬಂದು ನಾನು ಈ ಕಂಡೀಷನ್ಗೆ ಗಾಯತ್ರಿ ಹಾಕಿದರು. ಸೊ ನಾನು ನೋಡಿದೆ. ಸೊ ಈಗ ಶಂಕರ್ಗೆ ಏನು ಉತ್ತರ ಕೊಡ್ತಾಳೆ ಅಂತ. ಸೊ ಕಡೆಗೆ ಹೇಳಿದ್ರು, ಈಗ ಇದೊಂದು ಮಾತ್ರ ಆ್ಯಸ್ ಎನ್ ಎಕ್ಸೆಪ್ಷನ್ ನಾನು ಮಾಡ್ತೀನಿ, ಆದರೆ ನಾನು ಮಾಡೋದಿಲ್ಲ ಅಂತ, ನಾನು ಮಾಡಬಾರ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾತಕ್ಕೆ ಅಂತೆಲ್ಲೂ ಕೇಳಿದಾಗ ಹೇಳಿದೆ, ನಾನು ಟಾಪಲ್ಲಿದ್ದಾಗ ಎಲ್ಲ ಹೀರೋಗಳ ಜೊತೆ ಕರ್ನಾಟಕದಲ್ಲಿ ನಟಿಸಿದ್ದವಳು. ಆ ಟಾಪಲ್ಲಿದ್ದವರು ವಯಸ್ಸಾದ ಮೇಲೆ ಇಲ್ಲಿ ಮಹಿಳೆಯರಿಗೆ ಒಂದು ಪ್ರಾಶಸ್ತ್ಯ ಕಡಿಮೆ. ಮಹನೀಯರಿಗೆ ಸಿಗುವಂಥ ಪಾತ್ರಗಳ ತೊಂದರೆ ಕಷ್ಟಪಟ್ಟು ಅದು ಮಹಿಳೆಯರಿಗೆ ಕೊಡೋದಿಲ್ಲ. ಒಂದು ಪ್ರಾಮುಖ್ಯತೆ ಇರೋದಿಲ್ಲ. 2 ಆಮೇಲೆ ನಂತರ ಅವರು ಅತ್ತೆ ಆಮೇಲೆ ತಾಯಿ ಈ ಥರದ ಅದು ನಾನು ಇಷ್ಟ ಇಲ್ಲ. ಐ ವಾಂಟ್ ಟು ವೆನ್ ಐ ಆಮ್ ಅಟ್ ದ ಟಾಪ್ ಐ ವಾಂಟ್ ರಿಟೈರ್ ಆಗೋಕ್ಕೆ, ಅದು ನಂದು, ಅದಕ್ಕೆ ನಾನು ಮಾಡ್ತಿಲ್ಲ ಅಂತ ಅದನ್ನು ಹೇಳಿದರು. ಇದು 2ನೇ. 3ನೇದಾಗಿ ಅದು ನೀವು ಹೇಳೋದು ಎಲ್ಲ ಅಲ್ಲಿ ಹೇಳಿದ್ದು ಕೂಡ ನಿಜ. ಬಹುಶಃ ಅವಳಲ್ಲದೆ ಇದ್ದರೆ ಈ ನನ್ನ ಜೀವನ ಹಿಂಗೆ ಇರ್ತಿರ್ಲಿಲ್ಲ. ಬಟ್ ಮದುವೆ ಯಾಕೆ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡ್ರಿ ನೀವು? ನನಗೆ ನಿಜಕ್ಕೂ ಇನ್ಫ್ಲುಯೆನ್ಸ್ ಆಗಿದ್ದು ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರು. ಅವರು ಇಬ್ಬರು ಗಂಡು ಮಕ್ಕಳು, ದೇಶದ ಪ್ರಧಾನಿ. ಹೌದು. ಒಂದು ವೇಳೆ ಅವರ ಗಂಡು ಮಕ್ಕಳ ಮದುವೆಗಳನ್ನು ಜೋರಾಗಿ ಮಾಡೋದಿದ್ರೆ ಏನು ಇಡೀ ದಿಲ್ಲಿನ ಸಿಂಗರ್ಸ್ಬಿಡೋದಾಗಿತ್ತು. ಹಾಗೆ ಮಾಡಿದೆ, ಬಹಳ ಕ್ವಾಯ್ಟಾಗಿ. ಯಾರೋ ಕೇಳಿದರು ಕೂಡ ನನಗೂ ಇದು ಆಶ್ಚರ್ಯ. ನನಗೂ ಅದು ಹೊಳೆದಿರಲಿಲ್ಲ.
ಮದುವೆ ಅಂದರೆ ಬಹಳ ವೈಯಕ್ತಿಕವಾದ ಒಂದು ಘಟನೆ ಅದು. ಕರೆಕ್ಟ್. ಅದನ್ನು ನಾವು ಹಾಗೂ ಮಾಡ್ಬೋದು, ಹೀಗೂ ಕೆಲವರು ಹಾಗೆ ಮಾಡ್ತಾರೆ, ಅದಕ್ಕೇನು ಅಡ್ಡಿ ಇಲ್ಲ. ಆದರೆ ನನಗೆ ಅದು ವೈಯಕ್ತಿಕ, ನಾವು ಅದು ನಾನು ಈ ಸ್ಥಾನದಲ್ಲಿರುವಾಗ ಅದು ಸೂಕ್ತವಲ್ಲ, ಅದಕ್ಕೆ ನನಗೆ ಭಾಳ ಹಿಡಿಸ್ತದೆ. ಯಾಕೆ ಅದು ಇನ್ನೊಂದು ಕಡೆ ನನಗೆ ಸುಮಾರು ಈಗ 300 ಪಿಕ್ಚರಲ್ಲಿ ಮೊದಲೆಲ್ಲ ಬಂದಾಗ ಸುಮಾರು 25-30 ಫಿಲ್ಮಲ್ಲಿ ಪ್ರತಿಯೊಂದು ಸಿನಿಮಾದಲ್ಲೂ ಮದುವೆಗಳನ್ನಾಗಿ ಕೂತು ನಾನು ಇನ್ನೇನು ಮನೆಯಲ್ಲಿ ಮಾಡುವಾಗ ಅದು ಗಾಯತ್ರಿ ಅನುಭವ ಕೂಡ ಇರ್ಬೋದು. ಅಟ್ಲೀಸ್ಟ್ 3-4 ಚಿತ್ರಗಳಲ್ಲಾದರೂ ಅವರು ಮದುವೆ ಸೀನ್ ನಾವೇ ಹಾಗೆ ಅದಕ್ಕೆ ನಾನು ಎಲ್ಲೂ ಸುದ್ದಿ ಮಾಡಲಿಲ್ಲ. ಅವ್ರ ತಂದೆ ತಾಯಿ, ನಮ್ಮ ತಂದೆ ತಾಯಿ, ನಮ್ಮ ಕೆಲವು ಆತ್ಮೀಯರು ಅದನ್ನು ತೊಗೊಂಡು ಆದಮೇಲೆ ಎಲ್ಲ ಆಲ್ಬಮ್ ಎಲ್ಲ ಮಾಡಿ ಆಮೇಲೆ ಸುದ್ದಿ ಮದುವೆ ಆದ ನಂತರ ರಿಜಿಸ್ಟ್ರೇಷನ್ ಆದ ನಂತರ ಅದನ್ನು ಬಿಡುಗಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.